ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೊಂದು ವ್ಯತ್ಯಸ್ತವಾದಂತಹ ಒಂದು ಹೊಸ ರುಚಿ ಪರಿಚಯಿಸ್ತಾ ಇದ್ದೀನಿ. ಒಂದು ಆರೋಗ್ಯಕರವಾದಂತಹ ಒಂದು ಹೊಸ ತಿಂಡಿ, ಮಕ್ಕಳಿಗೆಲ್ಲರಿಗೂ ತುಂಬಾ ಇಷ್ಟ ಆಗುವಂತ ಒಂದು ತಿಂಡಿ. ಬನ್ನಿ ನೋಡೋಣ ಏನು ಅಂತ. ಮೊದಲು ಇದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ಬಾಳೆ ಎಲೆ ರೆಡಿ ಮಾಡ್ಬೇಕು. ಇದಕ್ಕೆ ಜಾಸ್ತಿ ದೊಡ್ಡ ಬಾಳೆ ಎಲೆನು ಬೇಡ. ನೋಡಿ, ಇಷ್ಟಿಷ್ಟು ಸಣ್ಣ ಸಣ್ಣ ಪೀಸಿನ ಬಾಳೆ ಎಲೆ ಸಾಕು. ಇದು ನಾನು ಮೊದಲೇ ತೊಳೆದು ಎಲ್ಲ ಕ್ಲೀನ್ ಮಾಡಿ ತಂದಿದ್ದೀನಿ. ನೋಡಿ, ನಮ್ಮ ಕೈಯ ನೋಡಿ ಅರ್ಧ ಭಾಗದಷ್ಟು ಇದೆ, ಅಷ್ಟೇ ಸಣ್ಣಕ್ಕೆ ಸಾಕಿದು. ನೋಡಿ, ಇಷ್ಟಕ್ಕಿದೆ. ಮೊದಲು ಇದನ್ನ ಸ್ವಲ್ಪ ಬಾಡಿಸ್ಬೇಕು. ಯಾಕಂದ್ರೆ ನಾವು ಬಾಳೆ ಎಲೆಯಲ್ಲಿ ಯಾವುದೇ ರೆಸಿಪಿ ಮಾಡುವಾಗ್ಲೂ ಸ್ವಲ್ಪ ಅದನ್ನ ಬಾಡಿಸ್ಬೇಕು, ಇಲ್ಲಾಂದ್ರೆ ಅದನ್ನ ಫೋಲ್ಡ್ ಮಾಡುವಾಗೆಲ್ಲ ಅದು ಹರಿಯುತ್ತದೆ. ಅದಕ್ಕೋಸ್ಕರ ನೋಡಿ, ನಾನು ಗ್ಯಾಸ್ ಮೇಲ್ಗಡೆ ಇಟ್ಟು ಇದನ್ನ ಸ್ವಲ್ಪ ಈ ರೀತಿ ಬಿಸಿ ಮಾಡ್ತಾ ಇದ್ದೀನಿ. ಅವಾಗ ಕರೆಕ್ಟ್ ಆಗಿ ನಮ್ಗೆ ಫೋಲ್ಡ್ ಮಾಡೋದಿಕ್ಕೆಲ್ಲ ತುಂಬಾ ಸುಲಭ ಆಗುತ್ತೆ. ನೋಡಿ, ಈ ರೀತಿ ಸಣ್ಣ ಸಣ್ಣ ಪೀಸ್ ಮಾಡಿಬಿಟ್ಟು ಆ ರೀತಿ ಮಾಡಿದ್ರೆ ಆಯ್ತು. ಎಲ್ಲಾದ್ರೂ ಎಲೆ ಹರಿದಿದ್ರೆ ನಮ್ಗೆ ಇದ್ರಲ್ಲಿ ಕರೆಕ್ಟ್ ಗೊತ್ತಾಗುತ್ತೆ. ಬಿಸಿ ಮಾಡುವಾಗ ಅದನ್ನ ಬಿಸಾಕ್ಬಿಟ್ರೆ ಆಯ್ತು, ಅದು ಬೇಡ ಆ ತರದ್ದು. ನೋಡಿ, ಈ ರೀತಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಎಲ್ಲ ಎಲೆ ಇದೇ ರೀತಿ ಮಾಡಿ ತರ್ತೀನಿ ನಾನು. ನೋಡಿ, ಎಲ್ಲ ಮಾಡಿ ರೆಡಿ ಮಾಡಿದ್ದೀನಿ. ಒಂದು ಕಾಟನ್ ಬಟ್ಟೆ ಉಪಯೋಗಿಸಿ ಒಂದ್ಸಲ ಇದನ್ನ ಕ್ಲೀನ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾವು ಬಿಸಿ ಮಾಡಿದ್ವಿ ಅಲ್ವಾ, ನಾನು ಕೆಳಗ್ ಭಾಗದಿಂದ ಬಿಸಿ ಮಾಡಿರೋದು, ಆದ್ರಿಂದ ತೊಂದರೆ ಏನಿಲ್ಲ. ನೋಡಿ, ಈ ರೀತಿ. ನೆಕ್ಸ್ಟ್ ನಮ್ಗೆ ಬೇಕಾಗಿರೋ ಸ್ವಲ್ಪ ಸ್ಟಿಕ್, ಕಡ್ಡಿ, ಯಾವ ಕಡ್ಡಿ ಆದ್ರೂ ಪರವಾಗಿಲ್ಲ. ಆಮೇಲೆ ಇದನ್ನ ಮಡಚಬೇಕು. ನೋಡಿ, ಈ ರೀತಿ ತುಂಬಾ ಸುಲಭವಾಗಿ ಮಡಚಬಹುದು. ನೋಡಿ, ಅದರ ಮಧ್ಯ ಭಾಗದಿಂದ ಈ ರೀತಿ ಒಂದ್ಸಲ ಫೋಲ್ಡ್ ಮಾಡ್ಬೇಕು. ಕರೆಕ್ಟ್ ನೋಡ್ಕೊಳ್ಳಿ. ಈ ರೀತಿ ನೋಡಿ, ಮಧ್ಯ ಭಾಗದಿಂದ ಈ ರೀತಿ ಮಾಡ್ಬಿಟ್ಟು ಅದನ್ನ ಪುನಃ ಈ ರೀತಿ ಫೋಲ್ಡ್ ಮಾಡ್ಬೇಕು. ಅಂದ್ರೆ ಅದ್ರ ತುದಿ ಭಾಗದಲ್ಲಿ ತೂತಿರ್ಬಾರ್ದು, ಕರೆಕ್ಟ್ ಅದು ಮುಚ್ಚುವ ತರ ನಾವು ಫೋಲ್ಡ್ ಮಾಡ್ಬೇಕು. ನೋಡಿ, ಎರಡು ಕೈ ಉಪಯೋಗಿಸಿ ಈ ರೀತಿ ಮಾಡಿದ್ರೆ ಆಯ್ತು. ಆಮೇಲೆ ನೋಡಿ, ಒಂದ್ಸಲ ಟೈಟ್ ಮಾಡ್ಬಿಟ್ಟು ಈ ರೀತಿ ಚೆಕ್ ಮಾಡಿದ್ರೆ ಆಯ್ತು. ನಮ್ಗೆ ಚೆಕ್ ಮಾಡ್ಬೋದು. ನೋಡಿ, ಈ ರೀತಿ ನೋಡುವಾಗ ಹೋಲ್ಸ್ ಇರಬಾರ್ದು ಅದ್ರಲ್ಲಿ. ನೋಡಿ, ಸಾಕು. ಇನ್ನೊಂದು ಸ್ಟಿಕ್ ಉಪಯೋಗಿಸಿ ಅದನ್ನ ಈ ರೀತಿ ಕಟ್ಟಿದ್ರೆ ಆಯ್ತು. ತುಂಬಾ ಸುಲಭವಾಗಿ ಮಾಡ್ಬೋದು. ನೋಡೋದಿಕ್ಕೂ ಕ್ಯೂಟ್ ಆಗಿದೆ. ನೋಡಿ, ಸಣ್ಣ ಸಣ್ಣ ಕೋನ್ ಶೇಪ್ ಅಲ್ಲಿ ಮಕ್ಳಿಗೆಲ್ಲ ಖಂಡಿತ ಇಷ್ಟ ಆಗ್ಬೋದು. ಯಾಕಂದ್ರೆ ಕೋನ್ ಐಸ್ ಕ್ರೀಮ್ ಎಲ್ಲ ತಿಂತಾರಲ್ವಾ, ಆದ ಕಾರಣ ಅದೇ ಶೇಪ್ ಅಲ್ಲಿ ಮಾಡುವ ತಿಂಡಿ ಆದ್ರೆ ಸ್ವಲ್ಪ ಆರೋಗ್ಯಕರವಾಗಿ ಮಾಡಿಕೊಟ್ರೆ ಖಂಡಿತ ತಿಂತಾರೆ. ನೋಡಿ, ಎಕ್ಸ್ಟ್ರಾ ಇರುವ ಪೀಸ್ ಎಲ್ಲ ಈ ರೀತಿ ಕಟ್ ಮಾಡಿ ತೆಗಿಬೇಕು. ನೋಡಿ, ಈ ರೀತಿ ಮಾಡ್ಬಿಟ್ರೆ ಆಯ್ತು. ಇದೇ ರೀತಿ ಎಲ್ಲ ಬಾಳೆ ಎಲೆಯಲ್ಲಿ ನಾನು ಅದೇ ಶೇಪ್ ಅಂದ್ರೆ ಕೋನ್ ಶೇಪ್ಗೆ ಮಾಡಿ ತರ್ತೀನಿ. ನೋಡಿ, ಈ ರೀತಿ ಎಷ್ಟೊಂದು ಸುಲಭವಾಗಿ ಮಾಡ್ಬೋದಂತ. ಈ ಸ್ಟಿಕ್ ಇಂದ ಈ ರೀತಿ ಅದನ್ನ, ಕಡ್ಡಿಯಿಂದ ಈ ರೀತಿ ಅದನ್ನ ಜೋಡಿಸಿದ್ರೆ ಆಯ್ತು. ನೋಡಿ, ಇವಾಗೆಲ್ಲ ರೆಡಿ ಆಗಿದೆ, ಸಾಕು. ನಾನಿವಾಗ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇರೋದು. ಆಮೇಲೆ ನಮಗೆ ಇದಕ್ಕಿರೋ ಹಿಟ್ಟು ರೆಡಿ ಮಾಡಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಉಪಯೋಗಿಸ್ತಾ ಇರೋದು ತೆಂಗಿನಕಾಯಿ ಹಾಲು. ನಾನಿಲ್ಲಿ 2 ಕಪ್ ತೆಂಗಿನಕಾಯಿ ಹಾಲು ಉಪಯೋಗಿಸ್ತಾ ಇದ್ದೀನಿ. ಅಂದ್ರೆ 250 ml ಕಪ್ಪಲ್ಲಿ 2 ಕಪ್ ನಾರ್ಮಲ್, ಸ್ವಲ್ಪ ಅಂದ್ರೆ ಮೀಡಿಯಂ ಗಾತ್ರ ತೆಂಗಿನಕಾಯಲ್ಲಿ ತಗೊಂಡಿರೋದು. ಆಮೇಲೆ ಇದಕ್ಕೆ 1 ಕಪ್ ಬೆಲ್ಲ, ಹುಡಿ ಮಾಡಿದ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟು ತಗೊಂಡ್ಬಿಟ್ಟು ಫ್ಲೇಮ್ ಆನ್ ಮಾಡ್ಕೊಳ್ಳಿ. ಒಂದ್ಸಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಬಿಸಿ ಆಗ್ಬೇಕು, ಇದು ಬೆಲ್ಲ ಎಲ್ಲ ಕರಗಬೇಕು. ನೋಡಿ, ಇವಾಗ ಬಿಸಿ ಆಗಿದೆ. ಇವಾಗ ಸ್ವಲ್ಪ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಮಾಡ್ಬೇಕು. ಮೀಡಿಯಂ ಅಲ್ಲ, ಸಣ್ಣ ಉರಿಯಲ್ಲೇ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಅರ್ಧ ಕಪ್ ಅಕ್ಕಿ ಹುಡಿ, ಅರ್ಧ ಕಪ್ಗಿಂತ ಜಾಸ್ತಿ ಬೇಡ. ಇಷ್ಟಕ್ಕೆ 2 ಕಪ್ ತೆಂಗಿನಕಾಯಿ ಹಾಲಿಗೆ ಇದನ್ನ ಒಮ್ಮೆಲೆ ಹಾಕೋಬಾರ್ದು. ನೋಡಿ, ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಬೇಕು. ಉರಿ ಮಾತ್ರ ಸಣ್ಣ ಉರಿಯಲ್ಲಿ ಇರಿ. ಇಲ್ಲ ಅಂದ್ರೆ ನಿಮ್ಗೆ ಇದನ್ನೆಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ಬಿಟ್ಟು ಸ್ಟವ್ ಮೇಲ್ಗಡೆ ಇಡಬಹುದು, ತೊಂದರೆ ಏನಿಲ್ಲ. ಹಾಗೆ ಮಾಡಿದ್ರೆ ಒಳ್ಳೇದು, ಯಾಕಂದ್ರೆ ಗಂಟು ಕಟ್ಕೊಳ್ಳಲ್ಲ. ನೋಡಿ, ಈ ರೀತಿ ಮಿಕ್ಸ್ ಮಾಡುವಾಗ ಸ್ವಲ್ಪನೂ ಗಂಟು ಕಟ್ಕೋಬಾರ್ದು, ಮಿಕ್ಸ್ ಮಾಡ್ತಾನೇ ಇರ್ಬೇಕು. ನೋಡಿ, ಈ ರೀತಿ. ಬೇಕಿದ್ರೆ ಫ್ಲೇಮ್ ಆಫ್ ಮಾಡ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಪುನಃ ಫ್ಲೇಮ್ ಆನ್ ಮಾಡ್ಬೋದು, ಸ್ಟವ್ ಆನ್ ಮಾಡ್ಬೋದು. ನೋಡಿ, ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಬೇಕು. ಗಂಟು ಕಟ್ಕೋಬಾರ್ದು ಅಷ್ಟೇ, ಒಮ್ಮೆಲೆ ಹಾಕೋಬೇಡಿ. ನೋಡಿ, ಇವಾಗ ಎಲ್ಲ ಮಾಡಿದ್ದೀನಿ. ನಾನಿಲ್ಲಿ ಇವಾಗ ಏನ್ ಮಾಡ್ತೀನಿ ಅಂದ್ರೆ ಒಂದ್ಸಲ ಸ್ಟವ್ ಆಫ್ ಮಾಡ್ತೀನಿ. ಯಾಕಂದ್ರೆ ಇದರಲ್ಲಿ ಸ್ವಲ್ಪ ಗಂಟು ಕಟ್ಕೊಂಡಿದೆ, ಅದೆಲ್ಲ ನಮಗೆ ತೆಗಿಬೇಕು. ಇನ್ನೊಂದು ಎಕ್ಸ್ಟ್ರಾ ಸ್ಪೂನ್ ತೆಗ್ದ್ಬಿಟ್ಟು ನೋಡಿ, ಅದ್ರಲ್ಲಿ ಈ ರೀತಿ ಮಾಡಿದ್ರೆ ಎಲ್ಲ ಕರೆಕ್ಟ್ ಆಗಿ ಸಿಗುತ್ತೆ. ಈ ರೀತಿ ಮಾಡೋದಿಕ್ಕೆ ನಿಮಗೆ ಕಷ್ಟ ಆದ್ರೆ ಎಲ್ಲ ಒಮ್ಮೆಲೆ ಅಂದ್ರೆ ತೆಂಗಿನಕಾಯಿ ಹಾಲು, ಬೆಲ್ಲ, ಅದೇ ರೀತಿ ಅಕ್ಕಿ ಹುಡಿ ಎಲ್ಲ ಒಂದ್ಸಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ಮೇಲೆ ಸ್ಟವ್ ಮೇಲೆ ಇಡ್ಬೋದು. ನೋಡಿ, ಇವಾಗ ಸ್ಟವ್ ಆನ್ ಮಾಡ್ಬಿಟ್ಟು ಇದನ್ನ ಚೆನ್ನಾಗಿ ಕುದಿಸ್ಬೇಕು. ಕುದಿಸುವಾಗ ಕೈ ಬಿಡ್ಲೇಬಾರ್ದು, ಅಂದ್ರೆ ಇದನ್ನ ತಿರುಗಿಸ್ತಾನೇ ಇರ್ಬೇಕು. ಇಲ್ಲ ಅಂದ್ರೆ ಇದು ಬೇಗ ಗಟ್ಟಿ ಆಗುತ್ತೆ. ಅಲ್ಲಲ್ಲಿ ಗಟ್ಟಿ ಆದ ತರ ಇರಬಾರ್ದು. ಕರೆಕ್ಟ್ ನಮಗೊಂದು ಜ್ಯೂಸ್ ತರ ಸಿಗ್ಬೇಕು. ನೋಡಿ, ಇವಾಗ ಗಟ್ಟಿ ಆಗ್ತಾ ಬಂದಿದೆ. ನೋಡಿ, ಗಟ್ಟಿ ಆಗಿದೆ. ತಿರುಗಿಸ್ತಾನೆ ಇರಿ. ನೋಡಿ, ಈ ರೀತಿ ಇದೆ, ಸಾಕು. ನಾನು ಇವಾಗ ಸ್ಟವ್ ಆಫ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ 2 ವಿಧಾನದಲ್ಲಿ ಮಾಡ್ಬೋದು. ಒಂದು ಈ ರೀತಿ ಸ್ವಲ್ಪ ನೀರಾದ ಹಿಟ್ಟಲ್ಲಿ ಮಾಡ್ಬೋದು, ಇಲ್ಲಾಂದ್ರೆ ಇದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿನೂ ಮಾಡ್ಬೋದು. ಅದು ನೀವು ನಿಮ್ಮ ಟೇಸ್ಟ್ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಬೋದು. ನಾನು ಇವಾಗ ಇದು ಸ್ವಲ್ಪ ನೀರು ಹಿಟ್ಟಲ್ಲಿ ಮಾಡ್ತೀನಿ, ಯಾಕಂದ್ರೆ ಅವಾಗ ನಮ್ಮ ರೆಸಿಪಿ ಒಳ್ಳೆ ಸಾಫ್ಟ್ ಆಗಿ ಸಿಗುತ್ತೆ.
ನಾನು ನಿಮ್ಗೆ ತೋರಿಸ್ತೀನಿ ಲಾಸ್ಟಿಗೆ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಅದರಲ್ಲಿ ಗಟ್ಟಿ ಆದ್ರೆ ಸ್ವಲ್ಪ ಗಟ್ಟಿ ಮಾಡ್ಬಿಟ್ಟು ಸ್ಪೂನ್ ಉಪಯೋಗಿಸಿನೂ ನಾವು ಮಾಡ್ಬೋದು. ಇನ್ನೊಂದು ಗ್ಲಾಸಿಗೆ ಇದನ್ನ ತುಂಬಿಸ್ತಾ ಇದ್ದೀನಿ ನಾನು. ಬಿಸಿ ಬಿಸಿ ಇದೆ, ಕೇರ್ಫುಲ್ ಆಗಿ ಮಾಡ್ಕೊಳ್ಳಿ. ಈ ಗ್ಲಾಸ್ ಅಲ್ಲಿ ಫುಲ್ ಆಗಿ ತುಂಬಿಸ್ತಾ ಇದ್ದೀನಿ. ಗಟ್ಟಿ ಆದ್ರೆ ನಮ್ಗೆ ಸ್ಪೂನ್ ಉಪಯೋಗಿಸಿ ಫಿಲ್ ಮಾಡ್ಬೋದು. ಒಂದು ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರು ಬಿಸಿ ಮಾಡೋದಿಕ್ಕೆ ಇಟ್ಟಿದ್ದೀನಿ. ಆಮೇಲೆ 2 ಸಣ್ಣ ಸಣ್ಣ ಗ್ಲಾಸ್ ಇದ್ರ ಮೇಲ್ಗಡೆ ಇಡ್ತೀನಿ. ನಾವು ರೆಡಿ ಮಾಡಿಟ್ಟ ಕೋನ್ ಇದ್ರ ಮೇಲ್ಗಡೆ ಈ ರೀತಿ ಸೆಟ್ ಮಾಡಿದ್ರೆ ಆಯ್ತು. ಅಂದ್ರೆ ಒಂದು ಗ್ಲಾಸ್ ಅಲ್ಲಿ 3 ಇಡ್ಬೋದು. ಇದೇ ರೀತಿ ನಾನಿಲ್ಲಿ 2 ಗ್ಲಾಸ್ ಅಲ್ಲಿ ಮಾಡ್ತಾ ಇರೋದು. ನಮ್ಗೆ ಇನ್ನೂ ಒಂದು 4 ಗ್ಲಾಸ್ ಎಕ್ಸ್ಟ್ರಾ ಇಡ್ಬೋದು, ಒಟ್ಟಿಗೆ ಒಮ್ಮೆಲೆ ನಮಗೆ ಮಾಡ್ಬೋದು. ನಾನು ಇವಾಗ 2 ಗ್ಲಾಸ್ ಅಲ್ಲಿ ಮಾತ್ರ ಈ ರೀತಿ ಮಾಡ್ತಾ ಇರೋದು. ನೋಡಿ ಈ ರೀತಿ ಇದೆ. ಇನ್ನು ಇದ್ರ ಒಳಗಡೆ ನಾವು ಮಾಡಿಟ್ಟಂತಹ ಹಿಟ್ಟನ್ನ ಈ ರೀತಿ ಫಿಲ್ ಮಾಡಿದ್ರೆ ಆಯ್ತು. ನೋಡಿ ಇವಾಗ ಲೂಸ್ ಹಿಟ್ಟಾದ ಕಾರಣ ಈ ರೀತಿ ತುಂಬಿಸ್ಬೋದು. ಸ್ವಲ್ಪ ಗಟ್ಟಿ ಮಾಡ್ತಿದ್ರೆ ನಿಮ್ಗೆ ಸ್ಪೂನ್ ಉಪಯೋಗಿಸಿ ಫಿಲ್ ಮಾಡ್ಬೋದು. ನೋಡಿ ಈ ರೀತಿ ಎಲ್ಲ ಕೋನಿಗೂ ಈ ರೀತಿ ತುಂಬಿಸಿಟ್ಟಾಗಿದೆ. ಇನ್ನಿದನ್ನ ಬೇಯಿಸ್ಬೇಕು. ನೋಡಿ ಇವಾಗ ನಾನಿಲ್ಲಿ 40 ನಿಮಿಷ ಇದನ್ನ ಹೈ ಫ್ಲೇಮ್ ಅಲ್ಲಿ ಬೇಯಿಸ್ಕೊಂಡಿದ್ದೀನಿ. ಯಾಕಂದ್ರೆ ನಾನು ಇದು ಸ್ವಲ್ಪ ನೀರು ಹಿಟ್ಟಲ್ಲಿ ಮಾಡಿರೋದು. ಈ ರೀತಿ ಟಚ್ ಮಾಡುವಾಗ ಕೈಗೆ ಅಂಟಬಾರ್ದು, ಹಾಗಿದ್ರೆ ಬೆಂದಿದೆ ಅಂತ ಅರ್ಥ. ಸ್ವಲ್ಪ ಗಟ್ಟಿ ಮಾಡಿದ್ರೆ ಇದಕ್ಕಿಂತ ಬೇಗ ಬೇಯಬಹುದು. ನೋಡಿ ಎಲ್ಲ ನಾನೊಂದು ಬಟ್ಟಲಲ್ಲಿ ಹಾಕಿಡ್ತೀನಿ. ಇದು ಫುಲ್ ಆಗಿ ಆರ್ಬೇಕು. ನೋಡಿ ಇವಾಗ ಫುಲ್ ಆಗಿ ಆರಿದೆ. ನಾನು ಇದನ್ನ ಓಪನ್ ಮಾಡ್ತೀನಿ. ಬಿಸಿ ಬಿಸಿಯಾಗಿ ಓಪನ್ ಮಾಡಬೇಡಿ, ಸ್ವಲ್ಪ ಆರಿದ್ಮೇಲೆ ಓಪನ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಇದೆ. ಸರ್ವ್ ಮಾಡುವಾಗ ಇದೇ ರೀತಿ ಕೊಡ್ಬೇಕು. ಆವಾಗ್ಲೇ ಓಪನ್ ಮಾಡ್ಬಿಟ್ಟು ತಿಂದ್ರೇನೆ ಅದರ ರುಚಿ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಇರುತ್ತೆ ನಮ್ಮೊಂದು ಹೊಸ ತಿಂಡಿ, ಆರೋಗ್ಯಕರವಾದಂತ ಒಂದು ತಿಂಡಿ. ನೋಡಿ ಸ್ವೀಟ್ ಆಗಿರುತ್ತೆ ಇದು, ಒಳ್ಳೆ ಸಾಫ್ಟ್ ಆಗಿರುತ್ತೆ, ಮುಟ್ಟುವಾಗ್ಲೇ ಒಳ್ಳೆ ಹಲ್ವಾ ತರ ಇರುತ್ತೆ. ಅದೇ ನಾನು ಹೇಳಿದ್ದು ನೀರು ಹಿಟ್ಟಲ್ಲಿ ಮಾಡಿದ್ರೆ ಈ ರೀತಿ ಇರುತ್ತೆ. ಸ್ವಲ್ಪ ಗಟ್ಟಿ ಮಾಡಿದ್ರೆ ಸ್ವಲ್ಪ ಇದು ನಮ್ಮ ಸ್ವೀಟ್ ಕೂಡ ಸ್ವಲ್ಪ ಗಟ್ಟಿಯಾಗಿರುತ್ತೆ. ನೋಡಿ ಇದು ನೋಡಿ, ವಾವ್ ಸೂಪರ್ ಆಗಿದೆ. ಖಂಡಿತ ಇದು ಎಲ್ರಿಗೂ ಇಷ್ಟ ಆಗ್ಬೋದು. ಹೆಲ್ದಿ ಕೂಡ, ಬ್ರೇಕ್ಫಾಸ್ಟಿಗೂ ಮಾಡ್ಬೋದು ಅಥವಾ ಸಂಜೆ ಈವ್ನಿಂಗ್ ಸ್ನ್ಯಾಕ್ ಆಗಿಯೂ ಇದನ್ನ ಮಕ್ಕಳಿಗೆಲ್ಲ ಕೊಡ್ಬೋದು. ಯಾರಿಗೂ ಬೇಕಿರೋ ತಿನ್ಬೋದು. ಸೂಪರ್ ಆಗಿರುತ್ತೆ. ನೋಡಿ ಎಷ್ಟೊಂದು ಸಾಫ್ಟ್ ಆಗಿದೆ ಅಂತ ನಾನು ತುಂಡು ಮಾಡಿ ತೋರಿಸ್ತೀನಿ ನಿಮಗೆ. ವಾವ್, ಗಟ್ಟಿ ಬೇಕಿದ್ರೆ ಗಟ್ಟಿ ಮಾಡ್ಕೊಳ್ಳಿ, ಇಲ್ಲ ನಿಮ್ಗೆ ಸಾಫ್ಟ್ ಆಗಿ ಬೇಕಿದ್ರೆ ಇದೇ ರೀತಿ ಮಾಡ್ಕೊಳ್ಳಿ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡೋದಕ್ಕೂ ಮರಿಬೇಡಿ. ಓಕೆ, ಥ್ಯಾಂಕ್ ಯು.